ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊಲೆಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 28ನೇ ವಚನ 29ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ನಾವು ಆತನನ್ನು ಪ್ರಸಿದ್ಧಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಹೋರಾಡುತ್ತೇನೆ, ಪ್ರಯಾಸ ಪಡುತ್ತೇನೆ. ಈ ವಾಕ್ಯದಲ್ಲಿ ನೋಡುವಾಗ ನಾವು ಈ ಲೋಕದಲ್ಲಿ ಯಾವುದಕ್ಕಾಗಿ ಪ್ರಯಾಸ ಪಡಬೇಕು, ಯಾವ ವಿಷಯಕ್ಕಾಗಿ ಹೋರಾಡಬೇಕೆಂಬುದಾಗಿ ವಾಕ್ಯದಲ್ಲಿ ಪೌಲನು ಕೊಲೆಸೆದವರಿಗೆ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮುಂದೆ ನಾವು ಪ್ರಸಿದ್ಧವಾಗಿ ನಿಲ್ಲಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ನಾವು ಪ್ರಸಿದ್ಧರಾಗಿ ನಿಲ್ಲಬೇಕು ಎಂಬುದಾಗಿ ನೋಡುವಾಗ ಈ ಲೋಕದ ಜನರಿಗೆ ನಾವು ಬುದ್ಧಿ ಹೇಳುವ ವಿಷಯದಲ್ಲಿ ಮತ್ತು ಈ ಲೋಕದ ಜನರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುವ ವಿಷಯಗಳಲ್ಲಿ ನಾವು ಕ್ರಿಸ್ತನ ಮುಂದೆ ಅವರಿಗೆ ನಿಲ್ಲಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಯೇಸು ಕ್ರಿಸ್ತನ ಮುಂದೆ ಈ ಲೋಕದ ಜನರಿಗೆ ಪೂರ್ಣ ಬುದ್ಧಿ ಹೇಳುತ್ತಾ ಈ ಲೋಕದ ಜನರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಏನಾಗಿದೆ? ಪ್ರೀತಿಯ ದೇವ ಜನರೇ, ನಮ್ಮ ಜೀವಿತ ಏನಾಗಿದೆ? ಈ ಒಂದು ದಿನದಲ್ಲಿ ನಾವು ಮೊದಲು ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿ ಯೇಸು ಕ್ರಿಸ್ತನ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾ ನಾವು ಯೇಸು ಕ್ರಿಸ್ತನ ಬರುವ ದಿನದಲ್ಲಿ ಆತನ ಮುಂದೆ ನಿಲ್ಲುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ನಾವು ಸಿದ್ಧರಾದ ಮೇಲೆ ಈ ಲೋಕದ ಜನರಿಗೆ ನಾವು ಪೂರ್ಣ ಆಸಕ್ತಿಯಿಂದ ಅವರಿಗೆ ಬೋಧಿಸುತ್ತಾ ಈ ಲೋಕದ ಜನರಿಗೆ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ಸುವಾರ್ತೆ ಹೇಳುತ್ತಾ ಯೇಸು ಕ್ರಿಸ್ತನ 2ನೇ ಬರುಣದಲ್ಲಿ ಅವರಿಗೆ ಯೇಸು ಕ್ರಿಸ್ತನನ್ನ ಮುಂದೆ ನಿಲ್ಲಿಸುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ? ನಾವು ಪ್ರಯಾಸ ಪಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಯಾಕೆ ಯೇಸು ಕ್ರಿಸ್ತನ ಮುಂದೆ ಈ ಲೋಕದ ಜನರಿಗೆ ನಿಲ್ಲಿಸಬೇಕು ಎಂಬುದಾಗಿ ನೋಡುವಾಗ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನೋಡುವಾಗ ಅನೇಕ ಜನರು ಈ ಲೋಕದ ಯಾತ್ರೆಯಲ್ಲಿ ತಮ್ಮ ಜೀವಿತವನ್ನು ಈ ಲೋಕದ ಆಸೆಗೆ ಒಳಗಾಗಿ ತಮ್ಮ ಜೀವಿತವನ್ನು ನಾಶನ ಮಾರ್ಗಕ್ಕೆ ಒಳಗಾಗಿ ಅವರ ಜೀವಿತವನ್ನು ಮರಣಕ್ಕೆ ತುತ್ತಾಗಿ ಹೋಗುತ್ತಾ ಇದೆ. ಆ ವಿಷಯವಾಗಿ ಈ ಲೋಕದ ಜನರಿಗೆ ನಾವು ಕ್ರೈಸ್ತ ಸಹೋದರರು ಸಹೋದರಿಯರಾದಂತ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡುವಂತವರಾಗಬೇಕು, ಒಳ್ಳೆಯ ಜ್ಞಾನದಲ್ಲಿ ನಡೆಸುವಂತವರಾಗಬೇಕು. ನಾವು ಈ ಲೋಕದ ಜ್ಞಾನದಿಂದ ನಡೆಸುವಾಗ ಈ ಲೋಕದ ಜ್ಞಾನದಿಂದ ಬುದ್ಧಿ ಹೇಳುವಾಗ ನಾವು ಎಡವಿ ಬೀಳಬಹುದು. ಆದರೆ ಯೇಸು ಕ್ರಿಸ್ತನ ಜ್ಞಾನದಿಂದ ಈ ಲೋಕದ ಜನರಿಗೆ ನಾವು ಮಾರ್ಗದರ್ಶನ ಮಾಡುವಾಗ ಈ ಲೋಕದ ಜನರಿಗೆ ನಾವು ನಡೆಸುವಾಗ ಈ ಲೋಕದ ಜನರು ತಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಮುಂದೆ ನೀತಿಯ ನಿರ್ಣಯ ಹೊಂದಿಕೊಳ್ಳುವಂತವರಾಗಿದ್ದಾರೆ. ನಾವು ಈ ರೀತಿಯಾಗಿ ಈ ಲೋಕದ ಜನರಿಗೆ ನಡೆಸುವುದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದೇವಾ? ಈ ಲೋಕದ ಜನರಿಗೆ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಇರ್ತಕ್ಕಂಥ ಸಂಗತಿಗಳಿಗಾಗಿ ಪ್ರಯಾಸ ಪಡ್ತಾ ಇದ್ದೇವಾ? ಯೇಸು ಕ್ರಿಸ್ತನು ಬರುವಾಗ ಯೇಸು ಕ್ರಿಸ್ತನ ಮುಂದೆ ಈ ಲೋಕದ ಜನರು ನಿಲ್ಲಿಸುವುದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ 2ನೇ ಬರುಣವನ್ನು ಬರುತ್ತಾನೆ. ಆತನು ಬರುವಾಗ ನ್ಯಾಯಾಧೀಶನಾಗಿ ಬರುತ್ತಾನೆ. ಆತನು ಪ್ರತಿ ಒಬ್ಬೊಬ್ಬರಿಗೂ ಕೂಡ ಲೆಕ್ಕವನ್ನು ಕೇಳುವಂತವನಾಗಿದ್ದಾನೆ. ಆ ಲೆಕ್ಕದಲ್ಲಿ ನಾವು ಕೊಡಬೇಕಾದಂತ ಲೆಕ್ಕ ಈ ಲೋಕದ ಜನರಿಗೆ ನಾವು ಯಾವ ರೀತಿಯಾಗಿ ಸುವಾರ್ತೆ ಸಾರಿದ್ದೇವೆಂಬುದಾಗಿ, ಈ ಲೋಕದ ಜನರಿಗೆ ನಾವು ಯಾವ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಹೇಳಿದ್ದೇವೆಂಬುದಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಕೇಳುವಂತವನಾಗಿದ್ದಾನೆ. ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಸುಂದರ ಸಮಯವಾಗಿದೆ. ಈ ಲೋಕದ ಜನರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸುತ್ತಾ ಈ ಲೋಕದ ಜನರಿಗೆ ನಾವು ಆಶ್ರಯವಾಗಿದ್ದು ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿಸುತ್ತಾ ಯೇಸು ಕ್ರಿಸ್ತನು ಬರುವಾಗ ಈ ಲೋಕ
ಲೋಕದ ಜನರು ಯೇಸು ಕ್ರಿಸ್ತನ ಮುಂದೆ ನೀತಿವಂತರಾಗಿ ನಿಲ್ಲುವುದಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.